ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಗದ್ದೆಯಲ್ಲಿ ನಾಟಿ ಹಾಕ್ಸೋಕ್ಕೆ ಬಂದಿದ್ದೀನಿ. ಆಲ್ರೆಡಿ ಎಲ್ಲರೂ ಬಂದು ನಾಟಿ ಹಾಕ್ತಿದ್ದಾರೆ. ಮಬ್ಬುನ ನಾಟಿಗೆ ಅಂತೇಳಿ ಶಿವರಾತ್ರಿ ಹಬ್ಬ ಇದೆ ಅಂತ ಹೇಳಿ ಎಲ್ಲರೂ ಬೇಗ ಬಂದಿದ್ದಾರೆ. ನಾವಿವಾಗ ಮನೆಯಿಂದ ಊಟ ತಗೊಂಡು ಇವಾಗ ಬಂದಿದ್ದೀವಿ. ತುಂಬ ಲೇಟಾಗಿದೆ ಊಟ ತರೋದು, ತುಂಬ ಲೇಟ್ ಆಯಿತು. ಅದು ಬನ್ನಿ ಇವಾಗ ನಾ ಘಾಟಿ ಹಾಕ್ತಿರೋ ಜಮೀನ್ ಹತ್ರ ಹೋಗೋಣ. ಇವಾಗ ನಾಟಿ ಹಾಕ್ತಿರೋದು ಆಲ್ರೆಡಿ ಎಲ್ಲ ನಾಟಿ ಹಾಕ್ಸಿದ್ದಾರೆ. ನಾವೇ ಲೇಟ್ ಅನ್ಕೋತೀವಿ. ಅಮ್ಮ ಬ್ಯಾಗ್ ತಗೋ ಹೋಗ್ತಿದೆ, ನಾನು ನಿಧಾನಕ್ಕೆ ಹಿಂದೆ ನಡ್ಕೊಂಡು ಹೋಗ್ತಿದ್ದೀನಿ. ಲೇಟಾಗಿದೆ ಊಟ ತರೋದು ನಾವು ಮನೆಯಿಂದ. ಇವಾಗ ನೋಡಿ ನಮ್ಮಪ್ಪ ನಮ್ಮ ಮಮ್ಮಿಗೆ ಏನಾದರೂ ಹೇಳುತ್ತೆ. ಇದು ಇಲ್ಲಿ ಹೆಂಗಪ್ಪ ಇಳಿಯೋದು? ಅಕ್ಕ ಹೆಂಗಕ್ಕ ಇಳಿಯೋದು? ಇವಾಗ ಕುತ್ಕೊ, ಇಳಿತೀನಿ ನಾನು. ಚಪ್ಪಲಿ ಬಿಟ್ಬಿಡ್ಬೇಕು, ನಡಿಯೋಕ್ಕಾಗಲ್ಲ ಚಪ್ಪಲಿ ಹಾಕೊಂಡು ನಾನು ಇವಾಗ. ನೆರಳಲ್ಲಿ ಊಟ ಮಾಡ್ಕೊಳ್ಳಿ. ಇಲ್ಲೇ ನೆರಳದಲ್ಲ, ಅಲ್ಲೆಲ್ಲೂ ಇಲ್ಲ ನೆರಳು. ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಾವು ಮತ್ತು ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮ ಅಪ್ಪ ಅಮ್ಮ ನಾವಷ್ಟೇ ಜನ ನಾಟಿ ಹಾಕೋತಿದ್ವಿ. ಇವಾಗಾದರೆ ಎಲ್ಲರೂ ಬೇರೆ ಬೇರೆ ಕಡೆ ಮದುವೆ ಹೊರಟೋಗ್ಬಿಟ್ಟಿದ್ದಾರೆ. ಬಟ್ ನಮಗೂ ಹಾಕೋಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಆಳುಗಳು ಕರೆಸಿ ಒಂದು 5-6 ಆಳುಗಳು ಬಂದಿದ್ದಾರೆ. ಚಪಾತಿ ಕೊಡ್ನಾ? ಚಪಾತಿ ಮಾಡಿದಿರಿಯಾ? ಚಪಾತಿ ಒಂದೊಂದು ಅವ್ರಿಗಿಲ್ಲ, ನಿಮಗೆ 2 ಅವ್ರೇನಾರು ಕೇಳಿದ್ರೆ ಒಂದು ಹಾಕೊಡು. ಅವ್ರಿಗೇನಾರು ಕೇಳಿದಾರೆ ಅವ್ರು ಇಡ್ಲಿ ತಂದ ಹಂಗ ಅವ್ರು ಕಷ್ಟ ನಮಗೆ ಸರಿಯಾಗಿ ಹಾಕೊಡು. ಕರಿ ಉಳ್ಕೊಂಡವ ಇಲ್ಲ, ಹಿಂಗೆ ಹಾಕ್ಬೇಕಂತ ಸುಮ್ಮನಿರು. ಇದೇ ಸರಿ ಲೆವೆಲಾಗಿ ಹಾಕ್ತಾವ್ರಿ. ಒತ್ತನೂ ಇಲ್ಲ, ತೆಳನೂ ಇಲ್ಲ. ಬಾ ಊಟ ಮಾಡ್ಕೋ, ಬಾ ಮಾಡ್ಕೋ, ಬಾ ಊಟವ. ನೋಡಿ ನಮ್ಮ ನಾಟಿ ಆಳುಗಳು ಗುರುಲಕ್ಷ್ಮಿ ದುಡ್ಡು ಬಂದಿದೆ ಅಂತ ಹೇಳ್ಕೊಂಡು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಸ್ಕೆಚ್ ಹಾಕತ್ತಾ ಇದ್ದಾರೆ. ನಾಟಿ ಆಳುಗಳು ಮಾತಾಡ್ಕೊಂಡು ನಾಟಿ ಹಾಕ್ತವ್ರೆ. ಇದ್ಯಾಕೆ ಸ್ವಾಮಿಣ್ಣ, ಹೋಗಿ ಊಟ ಮಾಡೋಗು. ಮಾಡ್ಕ ಬಂದಿದ್ಯಾ ಮನೇಲಿ? ಯಾಕೆ ಮನೆ ಊಟ ಬೇಡ ಅಂದ್ರಂತೆ? ಬಾತ್ ಮಾಡಿದ್ದು. ಇಲ್ಲೇ ಬರೀ ನೆರಳೈತೆ. ಎಷ್ಟು ಗಂಟೆಗೆ ಬಂದ್ರಿ? ಆಗೈತೆ ಇವಾಗ 10 ಗಂಟೆ. ಆವಾಗಲೇ ತಿನ್ಕೋಕಿಲ್ವಾ? ಹೋಗಿ ಸಮಯ ಮಾಡೋದು. ಕೊಡಪ್ಪ.
ಹ್ಞೂ ವಡೆ ತಂದವ್ರೆ, ಇಡ್ಲಿ ತಂದವ್ರೆ. ಇಡ್ಲಿ ಏನೋ ತಗೊಬಂದವ್ರೆ. ಕ್ಯಾನ್ ತಂದಿಲ್ಲ, ಇದು ದೊಡ್ಡ ಕ್ಯಾನ್ ತಂದ್ಬಿಟ್ಟಿದೀವಿ. ಇಲ್ಲ ಐತೆ, ಕೊಡ್ತೀನಿ. ಎಲ್ಲಿ? ಓ ರಾಡ್ ಬಿಟ್ಬಿಟ್ಟವ್ರೆ ಹಂಗೆ. ಓ ಹೋ ಹೋ, ರಾಡುಗಳು ಬಿಟ್ಬಿಟ್ಟವ್ರೆ ಒಳಗೊಳಗೆ. ನೀವೇ ಇಡ್ಲಿ ತಗೊಬನ್ನಿ ಅಂದ್ರ? ನೀವೇ ಇಡ್ಲಿ ತಗೊಬನ್ನಿ ಅಂದ್ರ? ಕೊಡ್ತೀನಿ. ನಮ್ಗಿಂತಲೂ ಬಾತ್ ಮಾಡ್ತಾ ತಿಂದರಿಯಾ? ಒಬ್ಬ ತಿನ್ ನೋಡಿ, ನಿಮ್ ತಿನ್ನೇ ಬೇಡ. ನೋಡಿಲಿ ಎಷ್ಟು ಐಟಮ್ ಅಲ್ಲಿ ಹೋಟ್ಲ್ ಏನ್ ಮಾಡ ನೋಡು. ಮಾಡ್ಕೊ ತಿನ್ಬಿಡಕ್ಕೇನು ಬಾಯದಲ್ವಾ? ಏನಾಯ್ತು? ಗೃಹಲಕ್ಷ್ಮಿ ದುಡ್ಡೆಲ್ಲ ಏನ್ ಮಾಡಿದ್ರಿ? ಕೊಡ್ನಿಲ್ವಾ? ಇನ್ನು ಬರ್ಲಿಲ್ವಾ? ಮತ್ತೆ ಗೃಹಲಕ್ಷ್ಮಿ ದುಡ್ಡು ಬಂದ ತಕ್ಷಣ ಅಲ್ಲೋಯ್ತೀವಿ ಇಲ್ಲೋಯ್ತೀವಿ ಅಂತ ಇದ್ರಿ ಬೆಟ್ಟಕ್ಕೆ. ಇವತ್ತೇ ಶಿವರಾತ್ರಿ ಹೋಗ್ಬೋದಿತ್ತಲ್ಲ, ಇವತ್ತೇ ಬಂದಿದ್ರೆ. ಅದೇ ಬರ್ತದೆ ಮೆಸೇಜ್ ಮೊಬೈಲ್ಗೆ. ಮೋದಿ ಬಂದಿರೋದು ಜಮೀನಿಂದ ಬಂದದೆ ಎಲ್ಕ. ನೋಡಿ ಚೆಕ್ ಮಾಡಿಸಿ ಹೋಗಿ. ನೋಡಿ ಮಾಡುದು ನಿಮ್ಮೂರಲ್ಲಿ ಮಾಡ್ತಾರೆ ಇಡ್ಲಿ, ಒಳಕ್ಕೆ ಹೋಗುದಿಲ್ಲ. ಅಯ್ಯೋ ಫುಲ್ಲು ಬುಕ್ಕಿಂಗ್ ಅಂತ. ನಮ್ಮ 5 ನಿಮಿಷ ಆಗಿದ್ರ ಅದಿಲ್ವಂತ. ಬೇಕು ಇದಕ್ಕೆ ಹೊತ್ತಾಳ್ಬೇಕಾ? ಚಿಕ್ಕದ್ರಲ್ಲಿ ನಾವ್ ಯಾಕತ್ತಿದ್ವು ಐಕ್ಳು ಮಕ್ಳೆಲ್ಲ. ನಾವು ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಆಂಟಿ ಮಕ್ಳು ಇಬ್ರು. ಚಿಕ್ಕದ್ರಲ್ಲಿರುವಾಗ ಇಷ್ಟೇ ಎಲ್ಲ ಹಾಕ್ಬಿಟ್ಟು ಎಲ್ಲ ಹಿಂಗ್ ಮನೆಬಿಟ್ರು. ನಾವು ಓದಿ ದುಡ್ಡು ಖರ್ಚು ಮಾಡಲಿಲ್ಲ. ಮ್ಯಾಕಿ ಹೊಳ್ತಾನಿಲ್ಲ. 2 ದಿನ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಊಟ ಮಾಡೋದು 2 ದಿನ ಸ್ಕೂಲ್ಗೆ ಹೋಗಿಲ್ಲ. ಈಗ ಗುತ್ತಲಲ್ಲಿ ಅವ್ರ ಗಂಡ ಎಡ್ತಿ 2 ಗಂಡ ಇಕ ಅವು ಒಳ್ಳೆ ಇಕಂತ ಇವು ಓದ್ತಾವ 2. ನಮ್ಮ ಪುನಿನೂ ಚೇತುನು, ನಮ್ಮ ಚೇತು ಬಿಡ್ತಾನೆ, ನಮ್ಮ ಪುನಿ ಬಿಡೋಲ್ಲ. ಮೀನಾಕ್ಷಿ ಕಣಪ್ಪ, ರಾಶಿ ಅಂತೆ ರಾಶಿ. ಮೀನಾಕ್ಷಿ ಭತ್ತ 900 ರೂಪಾಯಿ ಅಂತೆ ಒಂದು ಬ್ಯಾಗ್. ಚೇತನ ಹಾಕ್ಬೇಕಾಯ್ತು, ಖಾಲಿ ಆಗಿತ್ತು. ಇದು ಚೆನ್ನಾಗಿದೆ ಅಂತಲ್ಲಪ್ಪ, ನೋಡಮ್ಮ. ಇಷ್ಟು ಉಪ್ಪು ಹಾಕ್ತಾರೆ, ಗೊಬ್ಬರ ಹಾಕಿ. ಇಲ್ಲಿ ಇನ್ನೂ 1 ಪಾತಿ ಇದೆ, ಮತ್ತು ಆ ಕಡೆ 1-2 ಪಾತಿ ಇದೆ. ಇವೆಲ್ಲ ಮುಗಿಸೋದು 2 ಗಂಟೆ ಆಗುತ್ತೆ. ಅದಕ್ಕೆ ನಾವು ಮನೆಗೆ ಹೋಗ್ತಿದ್ದೀವಿ ತಗೊಂಡು ಬ್ಯಾಗೆಲ್ಲ. ಸ್ವಲ್ಪ ಊಟ, ಇನ್ನೊಂದು ಸ್ವಲ್ಪ ಊಟ ಇತ್ತು, ಅದನ್ನೆಲ್ಲ ಇಟ್ಬಿಟ್ಟು ಮಿಕ್ಕಿದ ಬ್ಯಾಗ್ ತಗೊಂಡು ಮನೆಗೆ ಹೋಗ್ತಿದ್ದೀನಿ ನಾನು. ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇನ್ನೂ ಸ್ವಲ್ಪ ಜನ ನಾಟಿ ಮಾಡಿಸಿಲ್ಲ. ನಾನು ಅನ್ಕೊಬಿಟ್ಟಿದ್ದೆ ನಾವೇ ಲೇಟಾಗಿ ಮಾಡಿಸಿದ್ದೀವಿ ಅಂತ. ಇನ್ನೂ ಎಲ್ಲ ಉಳಿಸ್ಬಿಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಜನ ನಾಟಿ ಹಾಕ್ಸಿಲ್ಲ. ಬರೋಕ್ಕೆ ಹೋಗಕ್ಕೆ ಹತ್ತಕ್ಕೆ ಜಾಗನೇ ಇಲ್ವಲ್ಲಪ್ಪ, ಹೆಂಗಪ್ಪ ಹೋಗೋದು? ಸ್ವಲ್ಪ ಹಾಡಿಗೆ ಮೇವು ತಗೋತೀನಿ ಅಂತೇಳಿ ತಗೊಬರ್ತಿದ್ದೆ. ನಾನು ಸ್ವಲ್ಪ ಇಲ್ಲಿ ಇಟ್ಟಿದ್ರು, ಎತ್ಕೊಬಂದು ಇಟ್ಟಿದ್ದೀನಿ. ಬಿಸಿಲು, ನಾವು ಬೇರೆ ಕಡೆ ಯಾವ ಜಮೀನು ಹತ್ರನೂ ಹೋಗೋಕ್ಕೆ ಆಗ್ತಾಯಿಲ್ಲ. ಆ ಕಡೆ ಒಂದು ಜಮೀನಿದೆ, ನೋಡ್ಕೊಬರೋಣ ಅಂತ ಹೋಗೋಣ ಅಂದ್ಕೊಂಡೆ, ಆಯ್ತಾನೆ ಇಲ್ಲ ಹೋಗೋಕ್ಕೆ. ಸುಸ್ತಾಗ್ತಿದೆ ಆಲ್ರೆಡಿ. ಇದೆಯಾ ನೋಡು ಹಂಗೆ, ಬಾ ಅಲ್ಗೋಸಿ ಹೋಗಿದ್ದು ಬರಮ್ಮ. ಬಂದೀವಲ್ಲ ಹೆಂಗೂ ಗಾಡಿ ತಾವು ಸಿಗ್ತಾ ನೋಡು, ಅಲ್ಲೇ ಬಿಟ್ಟಿದ್ಯಾ, ಬಾ ಹೋಯ್ತಾ ಇರ್ತೀನಿ ನಾನು. ಇವಾಗ ನಾವು ಇನ್ನೊಂದು ಜಮೀನು ಹತ್ರ. ರವಿ ಗಾಡಿ ನಿಲ್ಸೋನು ನೆರಳಿಗೆ, ಅದೇ ಕಾಲು ನಿಲ್ಸಿದ್ದಾನು. ನಾವು ಇವಾಗ ನಾನು ಮತ್ತು ನಮ್ಮಮ್ಮ ಇನ್ನೊಂದು ಪಕ್ಕದ್ದು ಇದು ಭತ್ತದ ಗದ್ದೆ. ಇದು ಯಾವಾಗಲೂ ನೀರಿರುತ್ತೆ ಈ ಜಮೀನು, ಎಲ್ಲರಿಗೂ ಒಂದೊಂದು 2 ಪಾತಿ ಇದೆ. ಆ ಜಮೀನು ಎಲ್ಲ ಹಳ್ಳದ ಗದ್ದೆಗಳು. ಅಲ್ಲೆಲ್ಲ ಯಾವಾಗಲೂ ನೀರು ಇರ್ತಾನೆ ಇರ್ತದೆ. ಅದಕ್ಕೋಸ್ಕರ ಅಲ್ಲಿ ಯಾವಾಗಲೂ ಭತ್ತನೇ ಹಾಕಬೇಕು. ಇದೇ ನಮ್ಮ ಗದ್ದೆ. ಎಲ್ಲ ಕಬ್ಬೆಲ್ಲ ಕಡಿಸ್ಬಿಟ್ಟಿದ್ದೀವಿ.
ಒಂದು ಕಡೆ ಮಾತ್ರ ತೆಂಗಿನ ಸಸಿ ಎಲ್ಲ ನೀಟಾಗಿ ಬತ್ತಿದೆ, ಈ ಕಡೆ ಯಾಕೆ ಬದ್ದಿಲ್ಲ ಅಂತ ಗೊತ್ತು, ಆದರೆ ವೀಡಿಯೋದಲ್ಲೆಲ್ಲ ಹೇಳೋಕ್ಕಾಗಲ್ಲ. ಬಟ್ ವಿಡಿಯೋ ನೋಡಿದವ್ರು ತಿಳ್ಕೊಬೋದು. ಸ್ವಲ್ಪ ಮೇವು ತೊಗೊಂಡು ಬಂದ್ಬಿಡ್ತೀವಿ ವಾಪಸ್. ಇವತ್ತು ಮನೆಗೆ ಹೋಗ್ತಿದ್ವಿ. ಸ್ವಲ್ಪ ಮೇವು ತಗೊಂಡು ಒಂದು ರೌಂಡ್ ಸುತ್ತ ಹಾಕೊಂಡು ಬಂದ್ವಿ. ಒಂದು ರೌಂಡ್ ಸುತ್ತ ಹಾಕೋಷ್ಟರಲ್ಲಿ ಆಯಿತು, ನಮಗೆ ಸುಸ್ತಾಯಿತು.